ದಂಟು ಹಾಕ್ಬಿಟ್ಟು ಮೊಸರು ಖಾರನ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಬರೋಣ. ಕಿಚನ್ಗೆ ಹೋಗೋಣ ಬನ್ನಿರಿ. ನೋಡಿ, ಈ ರೀತಿ ಟೇಸ್ಟಿಯಾದ ಒಂದು ಸಾರಿದು. ಹಾಯ್, ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮೊಸರು ಸಾರು ಮಾಡ್ತಿದ್ದೀನಿ. ಮೊಸರು ಸಾರಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡಿ. ಇಲ್ಲಿದೆ ಕೊತ್ತಂಬರಿ ಸೊಪ್ಪು, ಇದು ಮೆಣಸಿನ್ಕಾಯಿ ನಾನು ಬೇಯಿಸ್ಕೊಂಡಿದ್ದೀನಿ, ನೀರಲ್ಲಿ ಬೇಯಿಸಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ, ಸ್ವಲ್ಪ ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟು ರುಬ್ಲಿಕ್ಕೆ. ಆಮೇಲೆ ಇದು ನಮ್ಮ ದಂಟಿತ್ತು, ದಂಟು ಗೊತ್ತಲ್ಲ, ಈ ದಂಟನ್ನು ನಾನು ನೀಟಾಗಿ ಕಟ್ ಮಾಡಿಬಿಟ್ಟು ಉಪ್ಪು ಹಾಕಿ ಬೇಯಿಸಿಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಮೊಸರನ್ನ ಚೆನ್ನಾಗಿ ಇದು ಮಾಡಬೇಕು, ಕಡಿಬೇಕು. ಕಡಿದ್ಬಿಟ್ಟು ಆಮೇಲೆ ಹಾಕೋದು. ಇದಕ್ಕೆ ಒಗ್ಗರಣೆಗೆ ಬೇಗನೆ ಮಾಡ್ಕೋಬೋದು. ದಿಢೀರನ್ನ ಸಾರು ಅಂದರೆ ಇದು ಮೊಸರು ಸಾರು ಮಾಡ್ಬೋದು. ಬೇಸಿಗೆನಲ್ಲಿ ತುಂಬಾ ಒಳ್ಳೆಯದು. ಇದು ತಂಬುಳಿ, ಮೊಸರು ಸಾರು, ಮಜ್ಜಿಗೆ ಸಾರು ಬೇಸಿಗೆನಲ್ಲಿ ಇಂಥವೇ ಒಳ್ಳೆಯದು. ದೇಹನೂ ತಂಪಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಬೇಗನೂ ಆಗುತ್ತೆ. ಮನೇಲಿ ತರಕಾರಿ ಏನು ಇಲ್ಲ ಅಂತಂದರೆ ಇದನ್ನು ಆರಾಮಾಗಿ ಮಾಡ್ಕೋಬೋದು. ನಾನು ಇದಕ್ಕೆ ಒಂದೇ ಒಂದು ಈರುಳ್ಳಿ ಹಾಕ್ತೀನಿ. ನಾನು ಆಲ್ರೆಡಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಇದು ಮಾಡಿದ್ದೆ. ಮೊಸರು ಇರಲಿಲ್ಲ ಅಂತೇಳಿ ಮೊಸರು ಆರ್ಡ್ರ್ ಮಾಡಿ ಈಗ ಬ್ಲಿಂಕಿಟ್ಟಲ್ಲಿ ತರಿಸಿದೆ. ನೋಡ್ರಿ, ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಬೇಕು. ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋವಾಗ. ನೋಡಿ, ಈರುಳ್ಳಿ ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿದ್ದೀನಿ. ಈರುಳ್ಳಿ ಹಾಕ್ತೀನಿ. ನಾನು ಆಲ್ರೆಡಿ ಸಾಸಿವೆನ ಆವಾಗಲೇ ಹಾಕಿದ್ದೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದಮೇಲೆ ಈ ರುಬ್ಬಿರೋದು ಹಾಕಬೇಕು. ಇದನ್ನು ನಾನು ರುಬ್ಕೊಂಡ್ಬಿಡ್ತೀನಿ. ನೋಡಿ, ರುಬ್ಬೋದಕ್ಕೆ ಇನ್ನೊಂದ್ಸರ್ತಿ ಹೇಳ್ತೀನಿ. ಬೇಯಿಸಿರೋ ಮೆಣಸಿನ್ಕಾಯಿ, ಆಮೇಲೆ ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಪುಡಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ಹಾಕ್ತೀನಿ. ಇಷ್ಟೇ ತೆಂಗಿನಕಾಯಿ ಹಾಕ್ತೀನಿ, ಚೆನ್ನಾಗಿರುತ್ತೆ ಕಾಯಿ ಹಾಕಿದ್ರೆ. ಇದು ಈರುಳ್ಳಿ ಆಗೋದ್ರಲ್ಲಿ ನಾನು ಇದನ್ನು ಗ್ರೈಂಡ್ರ್ ಮಾಡಿಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ನೋಡಿ ಈ ರೀತಿ ಆಗಿದೆ. ಗ್ರೀನ್ ಚಟ್ನಿ ಥರ ಕಾಣುತ್ತೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನೊಂದ್ಸಲಿ ಮಾಡಿ ಮನೆಯಲ್ಲಿ, ಬೇಗನೂ ಆಗುತ್ತೆ. ನಿಮಗೆ ಒಂದು ಮೊಸರು ಎಲ್ಲ ಇದ್ಬಿಟ್ರೆ 10 ನಿಮಿಷದಲ್ಲಿ ನೀವು ಸಾರು ಮಾಡ್ಕೊಂಬಿಡ್ಬೋದು. ಇದನ್ನ ಹಸಿದು ಮಾಡ್ತಾರೆ ಕೆಲವರು, ಅಂದರೆ ಬಿಸಿ ಒಗ್ಗರಣೆಗೆ ಹಾಕೋದಿಲ್ಲ. ನಾನು ಕಾಯಿ ಹಾಕಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ಒಗ್ಗರಣೆನಲ್ಲೇ ಇದನ್ನು ಕುದಿಸ್ಬಿಡ್ತೀನಿ. ಮಸಾಲೆನ ಒಗ್ಗರಣೆನಲ್ಲಿ ಬಿಸಿ ಮಾಡಿ ಇದು ತಣ್ಣಗಾದ ಮೇಲೆ ನೀವು ಮೊಸರು ಹಾಕಬೇಕು. ಈಗ ದಂಟಿಲ್ಲ ಅಂತಂದರೆ ಸೀಮೆ ಬದನೆಕಾಯಿ, ಆಮೇಲೆ ಇದು ಸೌತೆಕಾಯಿ ಏನಾದರೂ ಹಾಕ್ಬೋದು, ತರಕಾರಿ ಚೆನ್ನಾಗಿರುತ್ತೆ. ಮೂಲಂಗಿ,
ಮೂಲಂಗಿನೂ ಹಾಕ್ಬೋದು. ಅಂದರೆ ಸ್ವಲ್ಪ ಇದು ಗಟ್ಟಿನೇ ಇರಬೇಕು ಸಾರು. ಮೊಸರು ಹಾಕ್ತೀವಲ್ಲ ಅವಾಗ ಇನ್ನೂ ಇದಾಗ್ಬಿಡುತ್ತೆ. ತುಂಬ ನೀರಾಗಿ ಮಾಡಬಾರ್ದು, ಮಜ್ಜಿಗೆ ಸಾರು ಆಗಿಬಿಡುತ್ತೆ. ಮಜ್ಜಿಗೆ ಸಾರು ಸ್ವಲ್ಪ ಇದೇ ಥರ ಬರುತ್ತೆ. ಉಪ್ಪನ್ನ ನೋಡ್ಕೊಂಡು ಹಾಕಬೇಕು. ಯಾಕೆಂದರೆ ನಾನು ಈಗ ಬೇಯಿಸ್ತೀವಲ್ಲ ಇದನ್ನು, ಅದಕ್ಕೂ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ. ಇದಕ್ಕೆ ಈ ಒಂದೇನು ಬೇಯಿಸಿರ್ತೀವೋ ಅದಕ್ಕೆ ಉಪ್ಪು ಹಾಕಿ ಬೇಯಿಸಿರ್ತೀವಲ್ಲ, ಹಂಗಾಗಿ ಉಪ್ಪು ನೋಡ್ಕೊಂಡು ಹಾಕಿ. ಈ ನೀರು ಹಾಕ್ಬೋದು, ಕುಡಿಯೋ ನೀರನ್ನೇ ಹಾಕಿರೋದು. ಬಟ್ ನೋಡ್ತೀನಿ ನಾನು, ಸೊಪ್ಪಿಂದು ಇದೆಲ್ಲ ಇದಿರುತ್ತಲ್ಲ, ಏನಾದರೂ ಬಿಟ್ಕೊಂಡಿದ್ರೆ ಅದು ಹಾಕೋದು ಬೇಡ ಅಂತ. ಒಂದು ಸ್ವಲ್ಪ ತೆಳುವಾಗಿದೆ ಇದೇನೆ. ನಮ್ಮನೇಲಿ ಇದು ಸಾರು ತುಂಬ ಇಷ್ಟ, ಎಲ್ಲರಿಗೂ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ನೋಡಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ, ಗ್ರೀನ್ ಕಲರ್ ಗ್ರೇವಿ ಬರುತ್ತೆ. ನಾನು ಒಬ್ಬಳೇ ಮಾಡೋದ್ರಿಂದ ವಿಡಿಯೋನು ಕಷ್ಟ ಮಾಡೋದು. ಈಗ ನೋಡಿ ನಾನು ಇದನ್ನು ಸ್ವಲ್ಪ ಕಡ್ಕೊಳ್ತೀನಿ, ಅಂದರೆ ಬೀಟ್ ಮಾಡ್ತೀನಿ. ನಿಮ್ಮ ಮನೆಗೆ ಎಷ್ಟು ಸಾರು ಬೇಕೋ ಅಷ್ಟು ನೀವು ಹಾಕೋಬೋದು. ಮೊಸರನ್ನ ನೋಡಿ, ಇದರಲ್ಲಿ ಕಡಿಯೋ ಕೋಲಲ್ಲಿ ಚೆನ್ನಾಗಿ ಕಡಿಬೇಕು ಇದನ್ನು. ಮೊಸರನ್ನ ಕಾಣಿಸ್ತಿದ್ಯಾ? ನಿಮಿಷ ನೋಡಿ, ಈ ಥರ ಬೀಟ್ ಮಾಡಬೇಕು. ಇದನ್ನ ನಾನು ಆಮೇಲೆ ಹಾಕ್ತೀನಿ ಇದಕ್ಕೆ. ಇದು ಚೆನ್ನಾಗಿ ಕುದೀಲಿ, ಮಸಾಲೆ ಚೆನ್ನಾಗಿ ಕುದ್ದಾದ್ಮೇಲೆ ತಣ್ಣಗಾಗಬೇಕಿದು. ತಣ್ಣಗಾದ್ಮೇಲೆ ನಾನು ಈ ಮೊಸರನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ ನಿಮಗೆ. ನೋಡಿ ಈಗ ತಣ್ಣಗಾಗಿದೆ. ಈಗ ಇದು ಮೊಸರು ಹಾಕ್ತೀನಿ, ಬೀಟ್ ಮಾಡಿರೋ ಮೊಸರನ್ನ ಇದಕ್ಕೆ ಹಾಕ್ತೀನಿ ಈಗ. ನೋಡ್ರಿ, ಇಷ್ಟೇ ಮೊಸರು ಸಾರು. ಇದು ನಾನು ಹಾಕಿದ್ದೀನಲ್ಲ, ಏನಿದು ದಂಟು, ತುಂಬಾ ರುಚಿ ಇರುತ್ತೆ, ಸಖತ್ತಾಗಿರುತ್ತೆ ತಿನ್ನಕ್ಕೆ ಮಾತ್ರ. ತೋರಿಸ್ತೀನಿ. ನೋಡ್ರಿ, ಮೊಸರು ಖಾರ ರೆಡಿ ಆಯಿತು. ಇದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗಿ ಮಾಡ್ಕೋಬೋದು. ಇದು ದಂಟಿದು ತುಂಬ ಒಳ್ಳೆಯದು, ಫೈಬರ್ ಫುಡ್ ಇದು. ಮಕ್ಕಳಿಗೂ ಅಷ್ಟೇ ತುಂಬ ಒಳ್ಳೆಯದು, ದೊಡ್ಡವ್ರಿಗೂ ಅಷ್ಟೇ. ನನಗೆ ತುಂಬ ಇಷ್ಟ, ಸೂಪರಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟೇ ಇವತ್ತಿನ ಲಾಗು.
ಮೊಸರು ಖಾರ ಯಾವ ರೀತಿ ಮಾಡೋದಂತೇಳಿ ತೋರಿಸಿದ್ದೀನಿ ದಂಟಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.